ಎಲ್ಲರಿಗೂ ನಮಸ್ಕಾರ. editorial.inಗೆ ಸ್ವಾಗತ. KEA ಅಲ್ಲಿ ನಮ್ಮ KSETಗೆ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ವೆಬ್ಸೈಟ್ ಯಾವುದು KEA. ನೀವು ಸಿಂಪಲ್ ಆಗಿ ಇದು ಗೂಗಲ್ ಅಲ್ವಾ, ಗೂಗಲಲ್ಲಿ ನೀವು KEA ಅಂತ ಟೈಪ್ ಮಾಡಿ ಗೂಗಲ್ ಸರ್ಚ್ ಮಾಡಿ. ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ CETonlinekarnataka.gov.in ಅಂತ, ಕರ್ನಾಟಕ ಸರ್ಕಾರ ಅಂತ ಅದರಲ್ಲಿ ಬರೆದಿದೆ. ನೀವು ದಯವಿಟ್ಟು ಅದೇ ಲಿಂಕಿಗೆ ಹೋಗಬೇಕು, ಬೇರೆ ಕಡೆ ಎಲ್ಲೂ ಬೇರೆ ವೆಬ್ಸೈಟ್ಸ್ಗಳಿಗೆ ಹೋಗಬೇಡಿ. ಇದು ನಿಮ್ಮ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಅಪ್ಲೈ ಮಾಡೋದು ಹೇಗೆ, ಫಾರ್ಮ್ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಇದು. ಪ್ರವೇಶ ಮುಖಪುಟದ ಪಕ್ಕದಲ್ಲಿ ಪ್ರವೇಶ ಅಂತಿದೆ, ಅಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದೆ, ಅಂದರೆ ಆ ಚಿಕ್ಕದಾದಂತಹ ಒಂದು ಟ್ರಯಾಂಗಲ್ ಇದೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಸ್ಟ್ ಆಪ್ಷನ್ ಬಂದು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2023 ಅಂತಿದೆ. ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ 5 ಪೇಜಸ್ ಓಪನ್ ಆಗುತ್ತೆ, 5 ಲಿಂಕ್ಸ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಒಂದು ಅಪ್ಲಿಕೇಶನ್, ಅಧಿಸೂಚನೆ, ಕಿರು ಅಧಿಸೂಚನೆ, KSET ಪಠ್ಯಕ್ರಮ, ತಾತ್ಕಾಲಿಕ ವೇಳಾಪಟ್ಟಿ. ಇದನ್ನೆಲ್ಲ ನಾನು ಡೀಟೇಲ್ ಆಗಿ ನಿಮಗೆ ಎಲ್ಲದನ್ನು ಅರ್ಥ ಮಾಡ್ತಿದ್ದೀನಿ. ಕಿರು ಅಧಿಸೂಚನೆಯಲ್ಲಿ ಏನಿದೆ, KSET ಪಠ್ಯಕ್ರಮ ಯಾವುದು, ಪೇಪರ್ 1 ಅಂದರೆ ಪೇಪರ್ 1 to 41 ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಹಾಗೆ ಪೇಪರ್ 00 ಅಂದರೆ ಪೇಪರ್ ಕೋಡ್ 00, ದಟ್ ಈಸ್ ಜನರಲ್ ಪೇಪರ್, ಕಂಪಲ್ಸರಿ ಪೇಪರ್. ಅದರ ಪಠ್ಯಕ್ರಮ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಒಂದ್ಸರಿ ಚೆಕ್ ಮಾಡಿ. ಓಕೆ, ಇಲ್ಲಿ ಬನ್ನಿ, ಈಗ ಅಪ್ಲಿಕೇಶನ್ ಲಿಂಕ್ ನೋಡೋಣ. ಓಕೆ, ನೋಡಿ, ಅಪ್ಲಿಕೇಶನ್ ಲಿಂಕ್ KSET 2023 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮತ್ತೆ ಒಂದು ಬೇರೆ ಥರದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ TET, ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್, ಜನರೇಟ್ ದ ಪೋಸ್ಟಲ್ ಚಾಲೆಂಜ್, ಪ್ರಿಂಟ್ ಅಪ್ಲಿಕೇಶನ್, ಇಷ್ಟು ಆಪ್ಷನ್ ಇದೆ. ನೀವು ಫಸ್ಟು ಮಾಡಬೇಕಾಗಿರೋದು, ಫಸ್ಟ್ ಏನಿದೆ ಒಂದೊಂದೇ ಮಾಡ್ಕೊಂಡು ಬರಬೇಕಾಗತ್ತೆ. ಫಸ್ಟ್ ಒನ್ ಏನಿದೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಸ್ಟೇಟ್ ಎಲಿಜಿಬಲ್ ಸ್ಟೇಟ್, ಅಲ್ಲಿ ಹೋಗಿ ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಓಕೆನಾ, ಇದು ಫಾರ್ಮ್. ಇಲ್ಲಿ ನೋಡಿ, ಇಲ್ಲಿ 22 ಕಾಲಮ್ಸ್ ಇರುತ್ತೆ. 22 ಕಾಲಮ್ಸಲ್ಲಿ ಅವರು ನೀವು ಟೈಪ್ ಮಾಡೋದು ಬರೀ ನಿಮ್ಮ ಡೀಟೇಲ್ಸ್ ಮಾತ್ರ, ಬೇರೆದೆಲ್ಲ ಆಲ್ರೆಡಿ ಇರುತ್ತೆ. ಹೆಚ್ಚಾಗಿ ನೀವು ಬರೀ ಸೆಲೆಕ್ಟ್ ಮಾಡಿದ್ರೆ ಸಾಕು. ಫಸ್ಟ್ ಕಾಲಮ್ ಬಂದು KSET, ಅವರು ಆಲ್ರೆಡಿ ಇದನ್ನು ಟೈಪ್ ಮಾಡಿದ್ದಾರೆ, ನೀವು ಚೇಂಜ್ ಮಾಡೋಕ್ಕಾಗಲ್ಲ, KSET ಅಂತಾನೆ ಬರುತ್ತೆ, ಅದನ್ನೇನು ಮಾಡೋಕ್ಕೆ ಹೋಗಬೇಡಿ. ಸೆಕೆಂಡ್ ಕಾಲಮಲ್ಲಿ ಸಬ್ಜೆಕ್ಟ್, ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅಂದರೆ ನೀವು ನಿಮ್ಮ PG ಅಂದರೆ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಯಾವ ಸಬ್ಜೆಕ್ಟಲ್ಲಿ ಮಾಡಿದ್ದೀರಾ ಅದನ್ನೇ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಕಾಮರ್ಸ್ ಆದರೆ ಕಾಮರ್ಸ್ ಓದ್ಬಿಟ್ಟು ನಾನು ಇಂಗ್ಲೀಷಲ್ಲಿ ಬರೀತೀನಿ ಅಂದರೆ ಆಗಲ್ಲ. ನಿಮ್ಮ ಮಾಸ್ಟರ್ಸಲ್ಲಿ ಯಾವ ಸಬ್ಜೆಕ್ಟ್ ಇದೆ ಅದನ್ನೇ ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿಗೆ ಸಬ್ಜೆಕ್ಟ್ಸ್ ಎಲ್ಲ ನಾವಿದೆ, ಕಾಮರ್ಸ್, ಕನ್ನಡ, ಎಕನಾಮಿಕ್ಸ್, ಆಲ್ ದ ಸಬ್ಜೆಕ್ಟ್ಸ್ ಆರ್ ಹಿಯರ್. ನಿಮ್ಮ ಸಬ್ಜೆಕ್ಟ್ ಯಾವುದು, ನೀವು ಯಾವ ಸಬ್ಜೆಕ್ಟಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದೀರಾ ಅದನ್ನು ಪ್ಲೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಹ್ಯಾವ್ ಯು ಗಾಟ್ ಎಲಿಜಿಬಲ್ ವಿತ್ ದ ಸೇಮ್ ಸಬ್ಜೆಕ್ಟ್ ಬಿಫೋರ್, ನೀವು ಮೊದಲು ಅದೇ ವಿಷಯಕ್ಕೆ ಅರ್ಹತೆ ಪಡೆದಿದ್ದೀರಾ, ಅಂದರೆ ನಿಮ್ಮದು ಮೊದಲೇ KSET ಕ್ಲಿಯರ್ ಆಗಿದೆಯಾ. ಕೆಲವೊಬ್ಬರು ಹೈಸ್ಕೋರ್ ಮಾಡೋಕ್ಕೋಸ್ಕರ ರಿಪೀಟ್ ಮಾಡ್ತಾರೆ, ಅಂಥವ್ರಿಗೆ ಇದು ಕ್ವೆಶನು. ಇದೇನು ನಾವು ಫಸ್ಟ್ ಟೈಮ್ ಬರ್ತಿದ್ದೀವಿ, ನಮಗೆ ಯಾಕೆ ಅರ್ಹತೆ ಪಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಏನಿಲ್ಲ, ಜಸ್ಟ್ ನೀವು ಮೊದಲು ಅಪಿಯರ್ ಆಗಿ ನಿಮ್ಗೆ ಕ್ಲಿಯರ್ ಆಗಿದೆಯಾ ಇಲ್ವಾ, ಎಸ್ ಆಗಿದ್ರೆ ಎಸ್, ಆಗಿಲ್ಲ ಅಂದರೆ ನೋ ಅಷ್ಟೇ, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿದ್ರೆ ಆಗೋಯ್ತು. ನೆಕ್ಸ್ಟ್ 4th ಪಾಯಿಂಟ್ ಒಂದು ಅಪ್ಲಿಕೆಂಟ್ಸ್ ಫುಲ್ ನೇಮ್ ಇನ್ SSLC ಆ್ಯಂಡ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್. ನಿಮ್ಮ ಪೂರ್ತಿ ಮಾರ್ಕ್ಸ್ ನೇಮ್, ಅದಕ್ಕೆ ನೀವು ಏನು ರೆಡಿ ಇಟ್ಕೊಳ್ಬೇಕು ಹೇಳಿ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಯಲ್ಲಿ ಇರಬೇಕು. ಇಲ್ಲಿ ನೋಂದಣಿ ಸಂಖ್ಯೆ ಕೂಡ ಕೇಳ್ತಾರೆ, ಹಾಗಾಗಿ ನಿಮ್ಮ SSLCಯ ಮಾರ್ಕ್ಸ್ ಕಾರ್ಡನ್ನು ನಿಮ್ಮ ಜೊತೆಲಿ ಇಟ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಹೆಸರಿದೆ ಸೇಮ್ ಡಿಟ್ಟೋ ಹೆಸರು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಆಮೇಲೆ ಮದರ್ಸ್ ನೇಮ್ ಅಂದರೆ ನಿಮ್ಮ ತಾಯಿಯ ಹೆಸರು, ಅದು ಕೂಡ ನಿಮ್ಮ ಅಕಾರ್ಡಿಂಗ್ ಟು ದ ಮಾರ್ಕ್ಸ್ ಕಾರ್ಡೇ ಟೈಪ್ ಮಾಡಿ, ಇಲ್ಲ ಅಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಸೊ ಟೈಪ್ ಯುವರ್ ಮದರ್ಸ್ ನೇಮ್, ವಾಟ್ ಈಸ್ ದೇರ್ ಇನ್ ಯುವರ್ SSLC ಮಾರ್ಕ್ಸ್ ಕಾರ್ಡ್. ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ. ಫಾದರ್ಸ್ ನೇಮ್ ಕೂಡ ಹೌದು, ಅದನ್ನು ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ. ಇಲ್ಲ ಹಸ್ಬೆಂಡ್ ನೇಮ್, ಯಾವುದು ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಯಾವ ಹೆಸರು ಕರೆಕ್ಟ್ ಆಗಿದೆ ಅದನ್ನು ಕರೆಕ್ಟಾಗಿ ನೀವು ಇಲ್ಲಿ ಟೈಪ್ ಮಾಡಿ. 7th ಒನ್ ಲಿಂಗ, ಇಫ್ ಯು ಆರ್ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್, ನೀವು ಮೂರಲ್ಲಿ ಯಾವುದು ಅದನ್ನು ನೀವು ಜಸ್ಟ್ ಸೆಲೆಕ್ಟ್ ಮಾಡಿದ್ರೆ ಆಯಿತು. ರಿಸರ್ವೇಷನ್, ನೀವು ರಿಸರ್ವೇಷನ್ ಕೋರ್ತಾ ಇದ್ದರೆ ನಿಮ್ಮ SC ST ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 2B, 2A, 3A, 3B, ನಿಮ್ಮ ಅಥವಾ ಜನರಲ್ ಮೆರಿಟ್, ನೀವು ಯಾವುದಾದ್ರೂ ರಿಸರ್ವೇಷನ್ ನೀವು ಅಪ್ಲೈ ಮಾಡಬೇಕು ಅಂತಿದೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲ ಯಾವುದೂ ಇಲ್ಲ ಅಂತ ಹೇಳಿದ್ರೆ GM ಅಂತಂದರೆ
ಜನರಲ್ ಮೆರಿಟಲ್ಲಿ ನೀವು ಬಿಡ್ಬೋದು. ಹಾಗೆ ಡೇಟ್ ಆಫ್ ಬರ್ತ್ ಅಕಾರ್ಡಿಂಗ್ ಟು ದ SSLC ಮಾರ್ಕ್ಸ್ ಕಾರ್ಡ್. ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಇದೆ ಎಕ್ಸಾಕ್ಟ್ಲಿ ನೀವು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನನ್ನ ಬರ್ತ್ ಡೇಟು ಎಂಟ್ರಲ್ಲಿ ಬೇರೆ ಇದೆ, ನಾನು ನಿಜವಾದ ಬರ್ತ್ ಡೇಟ್ ಬೇರೆ ಚೇಂಜ್ ಮಾಡ್ತೀನಿ ಅಂತ ಮಾಡಬೇಡಿ. SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದನ್ನೇ ಮಾಡಿ ದಯವಿಟ್ಟು. ಹಾಗೆ ನಿಮ್ಮ ಅಡ್ರೆಸ್, ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್, ಏನಾದರೂ ನಿಮಗೆ ಪೋಸ್ಟಲ್ಲಿ ಏನಾದರೂ ಕಳಿಸ್ಬೇಕಂದ್ರೆ ಅವ್ರಿಗೊಂದು ಕರೆಕ್ಟಾದ ಅಡ್ರೆಸ್ ಬೇಕು. ಹಾಗಾಗಿ ಕರೆಕ್ಟಾಗಿರೋಂಥ ವ್ಯಾಲಿಡ್ ಅಡ್ರೆಸ್ ಕೊಡಿ. ಸುಮ್ಮನೆ ಏನೋ ಒಂದು ಕೊಟ್ಟು ಇದು ಮಾಡ್ಕೊಳ್ಬೇಡಿ. ಹಾಗೆ ನಿಮ್ಮ ತಾಲೂಕನ್ನು ಎಂಟ್ರ್ ಮಾಡಿ, ನಿಮ್ಮ ಡಿಸ್ಟಿಕ್, ನೀವು ಯಾವ ಡಿಸ್ಟಿಕಲ್ಲಿದ್ದೀರಾ ನೀವು ಅದನ್ನು ಸೆಲೆಕ್ಟ್ ಮಾಡಿ. ಸ್ಟೇಟ್ ಕರ್ನಾಟಕ ಇದ್ರೆ ಕರ್ನಾಟಕ, ಇಲ್ಲ ನಾವು ಕರ್ನಾಟಕದಿಂದ ಹೊರಗಡೆ ಇದ್ದೀವಿ ಬರೀತೀವಿ ಕರ್ನಾಟಕ ಸೆಟ್ ಅನ್ನೋರು ಅದರ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ಆಯಿತು. ಮತ್ತು ಪಿನ್ ಕೋಡ್ ಇದೆ, ಪಿನ್ ಕೋಡ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ಹಾಕಿ. ಇಮೇಲ್ ID ಸುಮ್ಮನೆ ಯಾವುದೋ ಹಳೇದು ಯಾವುದೋ ಹಾಕ್ಬಿಟ್ಟು ಪ್ರೆಸೆಂಟ್ ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಅದರ ಪಾಸ್ವರ್ಡ್ ನಿಮಗೆ ಗೊತ್ತಿದೆ, ನೀವು ಎವ್ರಿಡೇ ಆ ಮೇಲ್ನ ಚೆಕ್ ಮಾಡ್ತೀರಾ ನೋಡಿ, ಅಂತಹ ಮೇಲ್ ID-ನ ಹಾಕಿ. ಇಲ್ಲ ಮರ್ತೋಗಿದೆ, ಯಾವ ಮೇಲ್ ID-ನೂ ಕರೆಕ್ಟಾಗಿ ನೆನಪಿಲ್ಲ ಅಂದರೆ ಹೊಸ ID ಕ್ರಿಯೇಟ್ ಮಾಡಿ ಅದರ ಪಾಸ್ವರ್ಡ್ನ ಕರೆಕ್ಟಾಗಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಮೇಲ್ ID ಹಾಕಿ. ಯಾಕಂದರೆ ನಾಳೆ ಅದು ಅಡ್ಮಿಷನ್ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಡ್ಮಿಟ್ ಕಾರ್ಡು ಡೀಟೇಲ್ಸ್ ಏನೇ ಕಮ್ಯುನಿಕೇಷನ್ ಮೇಲಲ್ಲಿ ಆದರೂ ಕೂಡ ನಿಮಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾಗಿ ಮೇಲ್ ID ಯಾವುದು ಪಾಸ್ವರ್ಡ್ ನಿಮ್ಮ ಹತ್ರ ಇದೆ ಅದನ್ನು ಕರೆಕ್ಟಾಗಿ ಹಾಕಿ. ಐ ಯು ಮ್ಯಾರಿಡ್, ಮದುವೆ ಆಗಿದ್ದರೆ ಹೌದು, ಇಲ್ಲ ಅಂದರೆ ಇಲ್ಲ. ಐ ಯು ಕ್ಲೇಮಿಂಗ್ ರಿಸರ್ವೇಷನ್, ಯಾವ್ದಾದ್ರು ಮೀಸಲಾತಿ ಕೋರ್ತಾ ಇದ್ದೀರಾ ಅದನ್ನು ತಿಳಿಸ್ಬೇಕು. ಪರ್ಸನ್ ವಿತ್ ಡಿಸಬಿಲಿಟಿ, ಅಂಗವಿಕಲರು ಹೌದಾ ಅಲ್ವಾ, ಅಥವಾ SSLC. ಮತ್ತೆ ನೋಡಿ ನಾನು ಇಂಪಾರ್ಟೆಂಟ್ ನಾನು ಹೇಳಿದೆ, SSLC ನಿಮ್ಮ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಪಕ್ಕದಲ್ಲಿರೋದು ಅತ್ಯಂತ ಕಂಪಲ್ಸರಿಯಾಗಿ ಇಟ್ಕೊಳ್ಬೇಕು. ಯಾಕಂದರೆ ನಾವು ಹೆಸರು ನಮ್ಗೆ ಕರೆಕ್ಟ್ ನೆನಪಿರುತ್ತೆ, ತಂದೆ ಹೆಸರು ತಾಯಿ ಹೆಸರು ಅಕಾರ್ಡಿಂಗ್ ಟು ದ ಮಾರ್ಕ್ಸ್ ಕಾರ್ಡ್ ನೆನಪಿರುತ್ತೆ, ಡೇಟ್ ಆಫ್ ಬರ್ತ್ ನೆನಪಿರುತ್ತೆ. ಬಟ್ ಇಲ್ಲಿ ರಿಜಿಸ್ಟರ್ ನಂಬರ್ನ ಕರೆಕ್ಟಾಗಿ ಹಾಕಬೇಕು. ಅದನ್ನು ಅಂದಾಜಲ್ಲಿ ಹಾಕಿ ಮತ್ತೆ ಅದನ್ನು ತಿದ್ದುಪಡಿ ಮಾಡೋದು ಕಷ್ಟ ಆಗುತ್ತೆ. ದಯವಿಟ್ಟು ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ನ ನೋಡಿಕೊಂಡೇ ಎಂಟ್ರಿ ಮಾಡಿ. 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಪಕ್ಕದಲ್ಲಿ ಇರಲಿ, ಆಮೇಲೆ ನೀವು ಇದನ್ನು ಮಾಡಿ. ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್ ನೋಡಿ, ಆಲ್ರೆಡಿ ಒಂದೇ ಒಂದು ಕೊಟ್ಟಿದ್ದಾರೆ, ಮಾಸ್ಟರ್ ಡಿಗ್ರಿ ಬೈ ರೆಕಗ್ನೈಸ್ಡ್ ಬೈ UGC. ಅಂದರೆ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಏನಿದೆ ಅದನ್ನು ನೀವು ಅದನ್ನ ತಾನೇ ಸೆಟ್ ಮಾಡೋಕ್ಕಾಗೋದು. ಸೊ ಇದನ್ನು ನೀವು ಮಾಸ್ಟರ್ ಡಿಗ್ರಿ ಅಂತ ಹಾಕ್ಬೋದು. ಹ್ಯಾವ್ ಯು ಪಾಸ್ಡ್ PG ಎಕ್ಸಾಮ್, ಅಂದರೆ PG ಎಕ್ಸಾಮ್ನ ಕಂಪ್ಲೀಟ್ ಮಾಸ್ಟರ್ಸ್ ಆದವರು ಕೂಡ ಅಪ್ಲೈ ಮಾಡಬಹುದು, ಅಥವಾ ಈಗ ಫಸ್ಟ್ ಇಯರಲ್ಲಿರೋರು, ಇವಾಗಿನ್ನೂ ಕೋರ್ಸಿಗೆ ಅಡ್ಮಿಷನ್ ತೊಗೊಂಡಿರೋರು ಕೂಡ ಇದನ್ನು ಅಪ್ಲೈ ಮಾಡಬಹುದು. ಏನು ಮೇಡಮ್ ಇದು ಕನ್ಫ್ಯೂಸ್ ಆಗಬೇಡಿ. ನೀವು ಪ್ರಥಮ ಸೆಮಿಸ್ಟರ್ಲಿದ್ದರೂ ಕೂಡ ನೀವು ಈ ಎಕ್ಸಾಮ್ನ ತೊಗೊಳ್ಬಹುದು. ಆದರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಯಿತು ಅಂತಾದರೆ 2 ವರ್ಷದೊಳಗಡೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ನ ತೋರಿಸ್ಬೇಕಾಗತ್ತೆ. ಸೊ ದಿಸ್ ಈಸ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಜಸ್ಟ್ ಜಾಯಿನ್ ದ ಕೋರ್ಸ್ ಆರ್ ಇನ್ ದ ಸೆಕೆಂಡ್ ಇಯರ್ ಆಫ್ ದ ಕೋರ್ಸ್. ನೀವು ಓದ್ತಾ ಇದ್ದೀರಾ, ಇನ್ನೂ ಕೋರ್ಸ್ ಕಂಪ್ಲೀಟ್ ಆಗಿಲ್ಲ ಅನ್ನೋರಿಗಿದು. ಹ್ಯಾವ್ ಯು ಪಾಸ್ಡ್, ತೇರ್ಗಡೆ ಆಗಿದೆಯಾ, ನೀವು ಕಂಪ್ಲೀಟ್ ಕೋರ್ಸ್ ಮುಗಿಸಿದ್ದಾದರೆ ಹೌದು ಅಂತ ಹಾಕಿ. ಇಲ್ಲ ಇನ್ನೂ ನಾವು ಓದ್ತಾ ಇದ್ದೀವಿ, ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಕೂಡ, ಈಗ ಯಾವ್ದು ಕೋರ್ಸ್ ಇನ್ನೂ ಯಾವುದೋ ಸೆಮಿಸ್ಟರ್ ಬಾಕಿ ಇದೆ ಅನ್ನೋರು ನೋ ಅಂತ ಹಾಕಿ. 4 ಸೆಮಿಸ್ಟರ್ಸ್ ಆಗಿದೆ ಅಂದರೆ ಎಸ್ ಅಂತ ನೀವು ಹಾಕಬೇಕಾಗತ್ತೆ. ಸೆಲೆಕ್ಟ್ ದ ಬೇಸಿಸ್ ಆಫ್ ಇವ್ಯಾಲ್ಯೂಯೇಷನ್ PG ಡಿಗ್ರಿ ಕೋರ್ಸ್. ಪರ್ಸೆಂಟೇಜಲ್ಲಿ ಇದ್ದರೆ ಪರ್ಸೆಂಟೇಜ್ ಅಂತ ಕ್ಲಿಕ್ ಮಾಡಿ, CGPA ಅಂತಿದ್ರೆ CGPA ಗೊತ್ತಲ್ವಾ ನಿಮ್ಗೆ, ಅದು ಎರಡರಲ್ಲಿ ನಿಮ್ದು ಯಾವುದು ಅದನ್ನು ನೀವು ಹಾಕಿದ್ರೆ ಆಯಿತು. ಓಕೆ, ಪರ್ಸೆಂಟೇಜಲ್ಲಿ ಪರ್ಸೆಂಟೇಜ್ ಹಾಕ್ಬಿಟ್ಟು ಮಾರ್ಕ್ಸ್ ಒಬ್ಟೈನ್ಡ್, ಎಷ್ಟು ಮಾರ್ಕ್ಸ್ ನಿಮಗೆ ಸಿಕ್ಕಿದೆ ಅದನ್ನು ನೀವಲ್ಲಿ ಎಂಟರ್ ಮಾಡ್ಬೋದು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಔಟ್ ಆಫ್ ಎಷ್ಟು, ಮಾಸ್ಟರ್ ಡಿಗ್ರಿಯಲ್ಲಿ ಟೋಟಲ್ ಔಟ್ ಆಫ್ ಮಾರ್ಕ್ಸ್ ಟೋಟಲ್ ಪೇಪರ್ ಮಾರ್ಕ್ಸ್ ಕಾರ್ಡ್ ಎಷ್ಟಕ್ಕಿತ್ತು ಅದ್ರಲ್ಲಿ ನಿಮಗೆ ಎಷ್ಟು ಸಿಕ್ಕಿದೆ ಅನ್ನೋದನ್ನ ನೀವು ಇಲ್ಲಿ ಹಾಕಿದ್ರೆ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಶೇಕಡಾವಾರು ಪರ್ಸೆಂಟೇಜ್ ನಿಮಗಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ನೇಮ್ ಆಫ್ ದ ಯೂನಿವರ್ಸಿಟಿಯ ಹೆಸರು ನೀವು ಟೈಪ್ ಮಾಡಬೇಕಾಗತ್ತೆ. ಬೆಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳೂರು, ಮೈಸೂರು, ನೀವು ಎಲ್ಲಿ ಓದಿರೋ ನಿಮ್ಮ ಯೂನಿವರ್ಸಿಟಿ ಹೆಸರೇನು ಆ ಯೂನಿವರ್ಸಿಟಿ ಹೆಸರನ್ನ ಇಲ್ಲಿ ಟೈಪ್ ಮಾಡಿ. ಆರ್ ಯು ಅ PhD ಹೋಲ್ಡರ್, PhD ನೀವು ಮಾಡಿದರೆ ಎಸ್ ಅಂತ ಟೈಪ್ ಮಾಡಿ. ಓಕೆ, ಇಲ್ಲ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ PhD ಆಗಿರೋದಿಲ್ಲ, ಹಾಗಾಗಿ ಇಲ್ಲ ಅಂತ ನೀವು ಟೈಪ್ ಮಾಡ್ಬೋದು. ನೀವು ಇಲ್ಲ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗಲ್ಲಿ ಆಪ್ಷನ್ಸ್ ಹೊರಟೋಗುತ್ತೆ. ಅಂದರೆ PhD ಟಾಪಿಕ್, ಥೀಸಿಸ್, ಅದು ಎಕ್ಸ್ಟ್ರಾ ಕ್ವಶನ್ಸ್ ಬರುತ್ತಲ್ಲ ಅದಿಲ್ಲಿ ಹೊರಟೋಗುತ್ತೆ. ಸೊ ನೋ ಅನ್ನೋರು, ಇಲ್ಲ ಅನ್ನೋರು ನೋ ಅಂತ ಹಾಕಿ. ಎಸ್ ಅಂತ ಹಾಕಿದ್ರೆ ಏನಾಗುತ್ತೆ,
ಅದನ್ನು ನೋಡೋಣ ಬನ್ನಿ. ನೀವು ಎಸ್ ಅಂತ ಹಾಕಿದ್ರೆ ನಿಮ್ಮ PhDಯ ಸಬ್ಜೆಕ್ಟ್ ಏನು ಅಂತ ನೀವು ಮಾಡಬೇಕಾಗತ್ತೆ. ಎಂಟರ್ ಡೇಟ್ ಆಫ್ PhD ಕಂಪ್ಲೀಷನ್, ಯಾವಾಗ ನಿಮಗೆ ಕಂಪ್ಲೀಟ್ ಆಯಿತು ನಿಮ್ಮ PhD ಅಂದರೆ ನಿಮ್ಗೆ ಫೈನಲಿ ನಿಮ್ಗೆ PhD ಅವಾರ್ಡ್ ಯಾವಾಗ ಕೊಟ್ಟರು ಅನ್ನೋದು ಕೂಡ ನೀವು ಇಲ್ಲಿ ಬರಿಬೇಕಾಗುತ್ತೆ. PhD ಆಗದಲ್ಲೇ ಇರೋರು ದಯವಿಟ್ಟು ಅದನ್ನು ಇಲ್ಲ ಅಂತಲೇ ಕ್ಲಿಕ್ ಮಾಡಿ. ಆಯು ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್, ನೀವು ರಾಜ್ಯ ಸರ್ಕಾರದಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದರೆ ಹೌದು, ಇಲ್ಲ ಅಂದರೆ ಇಲ್ಲ. ಪ್ರೆಸೆಂಟ್ಲಿ ವರ್ಕಿಂಗ್, ಪ್ರಸ್ತುತ ನೀವು ಇವಾಗ ವರ್ಕ್ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇರೋರಾದರೆ ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಓಕೆ. ಹ್ಯಾವ್ ಯು ಬೀನ್ ಡಿಸ್ಮಿಸ್ಡ್ ಫ್ರಮ್ ಯುವರ್ ಸರ್ವಿಸ್, ನೀವು ಸೇವೆಯಿಂದ ವಜಾಗೊಂಡಿದ್ದೀರಾ, ಇಲ್ಲ ಅಲ್ವಾ, ನೋ ಅಂತ ಹಾಕಿ. ಎಂಟರ್ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ನಂಬರ್, ಪೂರ್ತಿ ಆಧಾರ್ ನಂಬರ್ ಅಲ್ಲ, ಲಾಸ್ಟ್ ಇಂದ 4 ಡಿಜಿಟ್, ಲಾಸ್ಟ್ 4 ಡಿಜಿಟ್ ಆಫ್ ಯು ಆಧಾರ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಆಮೇಲೆ ಸೆಲೆಕ್ಟ್ ಸೆಂಟರ್, ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಕ್ಲಿಕ್ ಮಾಡಿದ್ರೆ ಬೆಂಗಳೂರು, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಕಲಬುರಗಿ, ಧಾರವಾಡ, ಮ್ಯಾಂಗ್ಳೂರ್, ಮೈಸೂರು. ಇದು ಎಲ್ಲರಿಗೂ ಅಲ್ಲ, ನೀವು ನಿಮ್ಮ ಸಬ್ಜೆಕ್ಟ್ ಪ್ರಕಾರ ನೀವು ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಯಾವ ಸಬ್ಜೆಕ್ಟ್ಗೆ ಎಲ್ಲಿ ಸೆಂಟರ್ ಸಿಗುತ್ತೆ ಅಂತ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ದಯವಿಟ್ಟು ಕರೆಕ್ಟಾಗಿರೋದನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡೋಕ್ಕಾಗಲ್ಲ ಅಂದರೆ ನೋಟಿಫಿಕೇಷನ್ ಇದೆಯಲ್ಲ, ನಮ್ಮ ನೋಟಿಫಿಕೇಷನ್, ಡೀಟೇಲ್ ನೋಟಿಫಿಕೇಷನ್ ಏನಿದೆ ಅಲ್ಲೇ ಹೋದರೆ ನಿಮ್ಗೆ ಕೆಳಗಡೆ ಒಂದು ಸ್ವಲ್ಪ ಪೇಜಸ್ ಆದಮೇಲೆ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಯಾವ ಸಬ್ಜೆಕ್ಟಿಗೆ ಯಾವ ಸೆಂಟರ್ ಸಿಗುತ್ತೆ ಅಂತ. ಬೇರೆ ಎಕ್ಸಾಮ್ಗಳ ಥರ ನಮ್ಮ ಮನೆ ಹತ್ರಕ್ಕೆ ನಾನು ತೊಗೊಳ್ತೀನಿ ಅಂತ ಆಗಲ್ಲ. ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅದರ ಮೇಲೆ ನೀವು ಸೆಂಟರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ದಯವಿಟ್ಟು ಗಮನ ಇಟ್ಟು ಸೆಂಟರ್ನ ಸೆಲೆಕ್ಟ್ ಮಾಡಿ. ಓಕೆ. ಇಲ್ಲ ನಮ್ಗೆ ಗೊತ್ತಾಗ್ತಿಲ್ಲ ಯಾವ ಸೆಂಟ್ರು ಏನು ಅಂತ ಹೇಳಿದ್ರೆ, ಓಕೆ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ. ಓಕೆ, ನಿಮ್ಮ KEA ವೆಬ್ಸೈಟನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಮ್ಮ KEA ವೆಬ್ಸೈಟಲ್ಲೇ ಇದೆ, ಬಟ್ ಸ್ಟಿಲ್ ನಾನು ನಿಮ್ಗೆ ಮತ್ತೆ ಅದನ್ನ ಕಂಪ್ಲೀಟ್ ಫಸ್ಟಿಂದ ತೋರಿಸ್ತಾ ಇದ್ದೀನಿ. ಪ್ರವೇಶ, ಅರ್ಹತಾ ಪರೀಕ್ಷೆ, ಇಲ್ಲಿ ವಿವರವಾದ ಅಧಿಸೂಚನೆ ಇದೆ ನೋಡಿ. ವಿವರವಾದ ಅಧಿಸೂಚನೆಯಲ್ಲಿ ಈ ಕೆಳಗಡೆ ಬಂದರೆ ನಿಮ್ಮ ಈ ಲಾಸ್ಟ್ ಒಂದು ಪೇಜ್ ನಂಬರ್ ಕೂಡ ನಿಮಗೆ ಹೇಳ್ಬಿಡ್ತೀನಿ, ಮತ್ತೆ ನಾಳೆ ದಿವಸ ತೊಂದರೆ ಆಗೋದು ಬೇಡ. ಓಕೆ ನೋಡಿ, ಇದು ಪೇಜ್ ನಂಬರ್ 7ನಲ್ಲಿದೆ. ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ 18 ಎಕ್ಸಾಮ್ನವರು, ಈ 18 ಸಬ್ಜೆಕ್ಟ್ ತಗೊಳ್ಳೋರಿಗೆ ಪರೀಕ್ಷಾ ಕೇಂದ್ರ ಇದೆ. ಬೆಂಗಳೂರು, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಗಳೂರು, ಮೈಸೂರು ಎಲ್ಲಾನು ಓಪನ್ ಇದೆ. ಯಾವುದಕ್ಕೆ? ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲಿಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಹಿಂದಿ, ಮ್ಯಾನೇಜ್ಮೆಂಟ್, ಶಿಕ್ಷಣ, ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ಸಮಾಜ ಕಾರ್ಯ, ದೈಹಿಕ ಶಿಕ್ಷಣ, ಗಣಕ ವಿಜ್ಞಾನ ಮತ್ತು ಅನ್ವಯ, ಭೌತಿಕ ವಿಜ್ಞಾನ, ಗಣಿತ ವಿಜ್ಞಾನ, ರಾಸಾಯನಿಕ ವಿಜ್ಞಾನ, ಜೀವ ವಿಜ್ಞಾನ. ಇಷ್ಟು ಸಬ್ಜೆಕ್ಟಲ್ಲಿ ನೀವು ಬರೆಯೋದಾದರೆ ಆಲ್ ದ ಸೆಂಟರ್ಸ್ ಆರ್ ಓಪನ್ ಫಾರ್ ಯು. ಓಕೆ. ಇದನ್ನು ಬಿಟ್ಟು ನೀವು ಬೇರೆ ಸಬ್ಜೆಕ್ಟ್ಸ್ ಬರೆಯೋದಾದರೆ ದೆನ್ ಯು ಹ್ಯಾವ್ ಓನ್ಲಿ ಒನ್ ಸೆಂಟರ್, ದಟ್ ಈಸ್ ಬ್ಯಾಂಗ್ಳೂರ್ ಅಲ್ವಾ. ಬೆಂಗಳೂರಲ್ಲೇ ನೀವು ಬಂದು ಬರಿಬೇಕಾಗುತ್ತೆ. ಇನ್ನೇನು ಸಬ್ಜೆಕ್ಟು? ಇದು 23 ಸಬ್ಜೆಕ್ಟ್ಸಲ್ಲಿ ಭೂಗೋಳಶಾಸ್ತ್ರ ನೀವು ಓದ್ಕೊಳ್ಳಿ, ಪಾಸ್ ಮಾಡಿ ಓದ್ಕೊಳ್ಳಿ. ಇಷ್ಟರಲ್ಲಿ ನೀವು ಯಾವುದನ್ನೇ ಬರೆಯೋದಾದರೂ ನೀವು ಬೆಂಗಳೂರು ಸೆಂಟರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಪಾಸ್ ಮಾಡಿ ಕರೆಕ್ಟಾಗಿ ನೋಡಿ, ನಿಮ್ಮ ಸಬ್ಜೆಕ್ಟನ್ನು ಕರೆಕ್ಟಾಗಿ ನೋಡಿ ನೀವು ಮಾಡಿ. ಆಮೇಲೆ ಸೆಂಟರ್, ಓಕೆ ನೋಡಿ, ಅಪ್ಲಿಕೇಶನ್ ಸೆಂಟರ್ ಸೆಲೆಕ್ಟ್ ಮಾಡಿ. ಪ್ರಿವ್ಯೂ ಅಂತ ಕೊಟ್ಟರೆ ನೀವು ಕರೆಕ್ಟಾಗಿ ಏನೇನು ಮಾಡಿದ್ದೀರಾ, ಯಾವ್ದಾದ್ರು ಬಾಕಿ ಇದ್ದರೆ ಅದು ರೆಡ್ಡಲ್ಲಿ ಪಾಪ್ ಆಗುತ್ತೆ. ಪ್ರಿವ್ಯೂ ಅಂತ ಕೊಡಿ, ಒಂದ್ಸತಿ ಕರೆಕ್ಟ್ ಇದೆ ಅಂದರೆ ಆಮೇಲೆ ಅದನ್ನು ನೀವು ಸಬ್ಮಿಟ್ ಮಾಡಿ. ಓಕೆ, ಇದು ಹೌ ಟು ಸಬ್ಮಿಟ್ ದ ಅಪ್ಲಿಕೇಶನ್. ಅಪ್ಲೋಡ್ ಯುವರ್ ಫೋಟೋ, ನಿಮ್ಮ ಫೋಟೋ ಹೇಗೆ ಅಪ್ಲೋಡ್ ಮಾಡಬೇಕು, ನಿಮ್ಮ ಅಪ್ಲಿಕೇಶನ್ ID ನೀವು ಈಗ ನೀವು ಜನರೇಟ್ ಮಾಡ್ತಿರಲ್ವ, ಅಲ್ಲೊಂದು ID ಜನರೇಟ್ ಆಗುತ್ತೆ. ಆ ID ನೀವು ಇಲ್ಲಿ ಹಾಕಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಭಾವಚಿತ್ರವನ್ನು ನೀವು ಅಪ್ಲೋಡ್ ಮಾಡಬಹುದು. ಹಾಗೆ ಜನರೇಟ್ ಪೋಸ್ಟಲ್ ಚಲನನ ಕೂಡ ನಿಮ್ಮ ಅಪ್ಲಿಕೇಶನ್ ID ಫಸ್ಟ್ ಪೇಜನ್ನು ಫಿಲಪ್ ಮಾಡಾದ್ಮೇಲೆ ಒಂದು ID ಜನರೇಟ್ ಆಗುತ್ತೆ. ಆ ID ಜನರೇಟ್ ಆದಮೇಲೆ ಆ ID ಪ್ಲಸ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ನಿಮ್ಗೆ ಇಲ್ಲಿ ಚಲನ್ ಕೂಡ ಜನರೇಟ್ ಮಾಡಿಕೊಡ್ತಾರೆ. ಹಾಗೆ ಪ್ರಿಂಟ್ ಅಪ್ಲಿಕೇಶನ್ ಎಲ್ಲ ಆದಮೇಲೆ ಕೊನೆಗೆ ನಿಮಗೆ ಅಪ್ಲಿಕೇಶನ್ ಒಂದು ಪ್ರಿಂಟ್ ತೊಗೊಳ್ಬೇಕಲ್ವ, ಆವಾಗ್ಲೂ ನಾವೀಗ ಜನರೇಟ್ ಆಗಿರೋಂಥ ಐಡಿಯನ್ನು ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಪ್ರಿಂಟ್ ಸಿಗುತ್ತೆ, ನಿಮ್ಮ ಅಪ್ಲಿಕೇಶನ್ ಫಾರ್ಮಿನ ಪ್ರಿಂಟ್ ಸಿಗುತ್ತೆ. ಇಷ್ಟು ಈ ಅಪ್ಲಿಕೇಶನ್ನ ಫಿಲ್ ಮಾಡುವಂತಹ ಕ್ರಮ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇದನ್ನು ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಪಾರ್ಟೆಂಟ್ ಅಂತ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.